ಬಸವಣ್ಣನವರ ಒಂದು ಭಾಳ ಮುಖ್ಯವಾದ ವಚನವನ್ನು ನೋಡ್ಬೋದು. ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆ ಎರಗದ ಕಾರಣ ಕೊರಳಲ್ಲಿ ನೇಣು. ಹಿಂಡಲೇಕೋ ತೊಳೆಯಲೇಕೋ, ಮುಳುಗಿ ಮುಳುಗಿ ಮೂಗು ಹಿಡಿಯಲೇಕೋ, ಕೂಡಲ ಸಂಗನ ಶರಣರಲ್ಲಿ ಡೋಹರ ಕಕ್ಕಯ್ಯ ಆವ ತೊರೆಯಲ್ಲಿ ಮಿಂದ. ಇದು ಬಸವ ಸ್ವತಃ ವೈದಿಕ ಕುಲದಿಂದ ಬಂದವ. ವೈದಿಕರ ಆಚಾರಗಳನ್ನು, ಅವರ ಕರ್ಮಗಳನ್ನು, ಕರ್ಮಠತೆಯನ್ನು ಕಣ್ಣಲ್ಲಿ ಕಂಡು ಅದನ್ನು ನೋಡಿ ನೊಂದುಕೊಂಡಾತ. ಆ ವೈದಿಕರ ಕರ್ಮಠತೆಯ ಒಳಗಡೆ ಇರತಕ್ಕಂಥ ಅಮಾನವೀಯತೆ, ಅವೈಜ್ಞಾನಿಕತೆ, ಅತಾರ್ಕಿಕತೆ ಇವೆಲ್ಲವುಗಳನ್ನು ಕಂಡು ಬಸವ ಉಗ್ರವಾಗಿ ಅವುಗಳನ್ನ ಟೀಕೆ ಮಾಡ್ತಾನೆ. ಬಸವ ಅದನ್ನು ಆಚರಿಸುವವರನ್ನು ಕುರಿತು ಎಚ್ಚರಿಕೆ ಮಾತನ್ನು ಹೇಳ್ತಾನೆ. ಬಸವನಿಗೆ ಯಾರ ಮೇಲೂ ವೈಯಕ್ತಿಕವಾದ ದ್ವೇಷ ಇಲ್ಲ, ಯಾರನ್ನು ಕೂಡ ಆತ ನಿರಾಕರಿಸಲಾರ. ಆದರೆ ಎಲ್ಲೆಲ್ಲಿ ಮೌಢ್ಯ, ಕಂದಾಚಾರ, ಕರ್ಮಠತನ ಇದೆಯೋ ಆ ಕರ್ಮಠತನವನ್ನು ಟೀಕಿಸದೆ ಬಿಡೋದಿಲ್ಲ. ಬಸವ ಸ್ವತಃ ಆ ಸಂಸ್ಕಾರದ ಒಳಗಿನಿಂದ ಬಂದವ, ಆ ಆಚರಣೆಗಳನ್ನು ನೋಡಿಕೊಂಡೇ ಬೆಳೆದಾತ. ಅದಕ್ಕೆ ಅವನು ಆ ವೈದಿಕರ ಆಚರಣೆಯನ್ನು ಕಂಡು ಇವೆಲ್ಲ ಎಷ್ಟು ಅರ್ಥಹೀನ ಮತ್ತು ಇನ್ನೊಂದು ಸಮುದಾಯವನ್ನು ಶೋಷಿಸುವುದಕ್ಕಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಅನಾಚಾರಗಳು ಅನ್ನೋದನ್ನು ಕಂಡುಕೊಂಡವನು. ಒಂದೂ ಇವುಗಳು ವ್ಯರ್ಥವಾದವುಗಳನ್ನು ಆಚರಿಸ್ತಾರೆ. ಯಾಕೆ ಅಂದರೆ ಇವುಗಳ ಹುರುಳಿಲ್ಲ ಅಂತ ಅವ್ರಿಗೆ ಗೊತ್ತು. ಇಂಥ ಆಚರಣೆಗಳ ಮೂಲಕ ಇನ್ನೊಬ್ಬರನ್ನು ಶೋಷಿಸಲಿಕ್ಕೆ ಸಾಧನ ಮಾಡಿಕೊಂಡಿದ್ರು ಇವರು. ಯಾವುಗಳನ್ನು ಅಂದರೆ ಅವರ ಪೂಜಾ ಪರಿಕರಗಳನ್ನು. ನಿಮ್ಮನ್ನು ಅರಿಯದ ಕಾರಣ ಕೈಯಲ್ಲಿ ಹುಲ್ಲು. ಹುಲ್ಲು ಅಂದರೆ ದರ್ಬೆ. ವೈದಿಕರಿಗೆ ಪೂಜೆ ಮಾಡಲಿಕ್ಕೆ ದರ್ಬೆ ಬೇಕು, ನಾವು ಅದನ್ನು ಹುಲ್ಲು. ಶೂದ್ರರಾದರೆ, ಸಾಮಾನ್ಯರಾದರೆ, ದುಡಿಯವರಾದರೆ ಅದನ್ನು ಹುಲ್ಲು ಅಂತಾರೆ. ಆದರೆ ವೈದಿಕರು ಹುಲ್ಲು ಅಂದರೆ ಸಿಟ್ಟು ಬರ್ತವರಿಗೆ, ದರ್ಭೆ ಅನ್ನಬೇಕು, ದರ್ಭಾಂಕುರ ಅನ್ನಬೇಕು. ಹೌದಲ್ಲ, ಅದನ್ನು ಏನೇನು ಬೇರೆ ಬೇರೆ ಸಂಸ್ಕೃತ ಹೆಸರುಗಳಿಂದೆಲ್ಲ ಕರೀತಾರೆ. ಅವ್ರು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಅದು ದರ್ಬೆ, ಒಂದು ಹುಲ್ಲಿನ ಗರಿಕೆಯನ್ನು ಕಟ್ಕೊಂಡಿರ್ತಾರೆ. ಅದು ಕಟ್ಕೊಂಡು ಬಳಕನೇ ಪೂಜೆ ಮಾಡಲಿಕ್ಕೆ ಕೈಗಳು ಪವಿತ್ರ ಆಗ್ತವೆ ಅನ್ನುವಂಥ ಎಲ್ಲ ಕರ್ಮಠತೆಯನ್ನು ವೇದ, ಆಗಮ, ವೇದಗಳೇನು ಬರ್ತದೆ, ಆ ಹೋಮ ಹವನಗಳು ಮಾಡ್ತಾರಲ್ಲ, ಅಥವಾ ದೇವರ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಪೂಜೆ ಮಾಡುವಾಗ ಕೆಲವು ನಿಯಮಗಳಿವೆ. ಇವೆಲ್ಲ ಕೈಯಲ್ಲಿ ದರ್ಬೆ ಕಟ್ಕೊಂಡಿರ್ಬೇಕು, ಒಂದೇನೋ ಕೈಗೆ ಸುತ್ತಿರ್ತಾರೆ. ನೀವೆಲ್ಲ ಪೂಜಾ ಸಾಮಾನುಗಳನ್ನ ನೋಡಿದ್ರೆ ಅದರೊಳಗೆ ಇರ್ತದೆ ಒಂದು ಹಿಂಗೆ ಸುತ್ತಿ ಹಾಕಿದ್ದು, ಒಂದು ಹುಲ್ಲಿನ ಉಂಗುರದ ಹಾಗೆ ಮಾಡಿದ್ದಿರ್ತದೆ ಅಂತ. ಅದು ಆ ವೈದಿಕರ ಪರಂಪರೆಯಿಂದಲೇ ಬಂದದ್ದು, ಅದು ವೈದಿಕ ಸಂಪ್ರದಾಯದಿಂದ ಬಂದದ್ದು. ನಿಮ್ಮನ್ನು ಅವ್ರಿಗೆ ಗೊತ್ತಿಲ್ಲ ಜನರಿಗೆ. ಅದು ಪೂಜೆ ಮಾಡಬೇಕಾದ್ರೆ ಅದು ದರ್ಬೆ ಕಟ್ಕೋಬೇಕೆ ಅಂತ ಹೇಳ, ದರ್ಬೆ ಮೂಲಕನೇ ಪೂಜೆ ಮಾಡಬೇಕು. ನಿಮ್ಮನ್ನು ಅರಿಯದ ಕಾರಣ ಕೈಯಲ್ಲಿ ಹುಲ್ಲು ಅಂದ. ಇವರು ಭಾಳ ಒಳ್ಳೊಳ್ಳೆ ಶಬ್ದಗಳಿಂದ ಅದನ್ನು ಕರೆದ್ರೆ ನೇರವಾಗಿ ಅದೊಂದು ಹುಲ್ಲು ಅಂತ ಹೇಳಿದೆ. ನಿಮಗೆ ಎರಗದ ಕಾರಣ ಕೊರಳಲ್ಲಿ ನೇಣು. ನೇಣು ಅಂದರೆ ಜನಿವಾರ. ನೇರವಾಗಿ ಜನಿವಾರನ್ನು ಟೀಕಿಸ್ತಾನೆ ಅಂತ. ನೇಣು ಅಂದರೆ ಅದು ಕುತ್ತಿಗೆಗೆ ಉರುಳು ಅಂದವ. ನೇಣು ಅನ್ನೋದೇ ಉರುಳು ಅಂದ. ಉರುಳು ಯಾಕ್ರಿ? ನಮ್ಮ ಆಚರಣೆ ನೀವು ಯಾಕೆ ಟೀಕಿಸ್ತೀರಿ? ಯಾಕೆ ಟೀಕಿಸ್ತೇವೆ ಅಂದರೆ ನಿಮ್ಮ ಆಚರಣೆ ನಿಮ್ಮ ಪಾಡಿಗೆ ನಿಮ್ಮ ಮನೆಯೊಟ್ಟಿಗೆ ಇದ್ದರೆ ಟೀಕಿಸೋದಿಲ್ಲ. ಆದರೆ ನಿಮ್ಮ ಆಚರಣೆಗಳೆಲ್ಲ ಹಾದಿರಂಕ ಬೀದಿರಂಪ ಆಗ್ತಾವಲ್ಲ. ಏನು? ಒಂದು ಜನಿವಾರ ಯಾವ ಮಹಿಳೆಯರಿಗೂ ನೀವು ಕೊಡೋದಿಲ್ಲ, ಅದು ಶ್ರೇಷ್ಠ ಅಂತ ಹೇಳ್ತೀರಿ ಅಂದರೆ ಕೊಡಿ ಎಲ್ಲರಿಗೆ. ಆಮೇಲೆ ಯಾವ ಮಹಿಳೆಯರಿಗೂ ಕೊಡೋದಿಲ್ಲ, ಶೂದ್ರರಿಗೆ ಕೊಡೋದಿಲ್ಲ. ನೀವು ಮಾತ್ರ ಅದು ಹಾಕ್ಕೊಂಡು ನೀವು ತಾ ತಿಕ್ತಾ ಇರೋದು, ತಿಕ್ಕ್ರಿ ನಿಮ್ಮ ಪಾಡಿಗೆ ನೀವು. ಆದರೆ ಜನಿವಾರ ಹಾಕಿಕೊಂಡವರು ಶ್ರೇಷ್ಠ, ಜನಿವಾರ ಹಾಕಿಕೊಂಡವರು ಭೂಸುರರು, ಜನಿವಾರ ಹಾಕಿಕೊಂಡವರು ಕುಂತು ತಿನ್ನಲಿಕ್ಕೆ ಅಧಿಕಾರಸ್ಥರು, ಜನಿವಾರ ಹಾಕಿಕೊಂಡವರೇ ಮಾತ್ರ ದೇವರ ಪೂಜೆಗೆ ಯೋಗ್ಯರು. ಜನಿವಾರ ಹಾಕಿಕೊಂಡಿರ್ತಕ್ಕಂಥ ಬ್ರಾಹ್ಮಣರಿಗೆ, ಪುರೋಹಿತರಿಗೆ ಎಲ್ಲ ರೀತಿಯ ಕಪ್ಪು ಕಾಣಿಕೆಗಳನ್ನು ನೀವು ಕೊಡಬೇಕು. ನೋಡಿ, ಯಾಕೆ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತಿಗೂ ಕೇವಲ ಒಂದೇ ಜಾತಿಗೆ ಸೇರಿದವರು ಪೂಜಾರಿಗಳಾಗಿದ್ದಾರೆ ಅಲ್ವಾ? ಒಂದೇ ಜಾತಿಗೆ ಸೇರಿದವರು ಯಾಕೆ ಪೂಜಾರಿಗಳಾಗಿದ್ದಾರೆ? ಅವ್ರು ಮಾತ್ರ ಯಾಕೆ ಸಂಸ್ಕೃತ ಮಂತ್ರಗಳು? ಸಂಸ್ಕೃತ ಒಂದು ಭಾಷೆ ಅನ್ನೋದಾದರೆ ಎಲ್ಲರಿಗೆ ಯಾಕೆ ಬರಲಿಲ್ಲ? ಆದ್ದರಿಂದ ಅದೊಂದು ನೇಣು. ನಿಮ್ಮ ಅರ್ಗದ ಕಾರಣ ಅಂದರೆ ನೀವು ಈ ಈ ನಿಜವಾದಂಥ ದೈವಭಕ್ತಿ ಇಲ್ಲದ ಕಾರಣಕ್ಕೆ ನಿಮ್ಮ ಕೊರಳಲ್ಲೇ ನೀವು ಹಾಕ್ಕೊಂಡಿರ್ತಕ್ಕಂಥ ಒಂದು ನೇಣು. ಅದು ಒಂದು ಹಗ್ಗ ಅಷ್ಟೇ. ನೇಣು ಅಂದ್ರೆ ಕುಣಿಕೆ ಅಂತ ಅರ್ಥ, ಉರುಳು ಅಂತ ಅರ್ಥ, ಹಗ್ಗ ಅಂತ ಅರ್ಥ. ಅದನ್ನು ಭಾಳ ನಿಕೃಷ್ಟವಾಗಿ
ಕರೀತಾನೆ ಬಸವಣ್ಣ. ಯಾಕಂದರೆ ಆ ಕರ್ಮಠಿಗರ ಆಚರಣೆಗಳನ್ನು ಕಂಡು ನೊಂದ್ಕೊಂಡಿದ್ದದು. ಅದಕ್ಕೆ ಏನು ಕೈಯಾಗ ಹುಲ್ಲು ಹಿಡ್ಕೊಂಡು ಬರ್ತೀರಿ ನೀವು, ಕೊರಳಾಗದೊಂದು ಕುಣಿಕೆ ಹಾಕ್ಕೊಂಡು ಬರ್ತೀರಿ ನೀವು, ಯಾಕೆ ನೀವು ಹಾಕೋತೀರಿ ಗೊತ್ತಾ? ನಿಮಗೆ ಎರಗದ ಕಾರಣ ಅಂದರೆ ಕೂಡಲ ಸಂಗಯ್ಯನಿಗೆ ಎರಗದ ಕಾರಣ. ಕೂಡಲ ಸಂಗಯ್ಯ ಅಂದರೆ ಯಾರು? ಜ್ಞಾನ ಅಂತೇಳಿ. ಕೂಡಲ ಸಂಗಯ್ಯ ಅಂದರೆ ಸ್ಥಾವರ ದ್ಯೋತಕ ಅಲ್ಲ. ಕೂಡಲ ಸಂಗಯ್ಯ ಅಂದರೆ ಸರ್ವಾತ್ಮಕನಲ್ಲಿ ಸಚರಾಚರ ವಸ್ತುವಿನಲ್ಲಿ ಚೇತನಾತ್ಮಕವಾಗಿರ್ತಕ್ಕಂಥ ಒಂದು ಪ್ರಜ್ಞೆ. ಅದು ಒಂದು ಪ್ರಜ್ಞಾ ವಲಯ. ಪ್ರಜ್ಞಾ ವಲಯ ಇಲ್ಲದ ಕಾರಣಕ್ಕೆ ಆ ಅಜ್ಞಾನ ಇರೋದರಿಂದಲೇ ನೀವು ಅವುಗಳನ್ನು ದೇವರು ಅಂತೀರ. ಆ ಹಗ್ಗವನ್ನೇ ದೇವರು ಅಂದವರು ನೀವು, ಹುಲ್ಲನ್ನೇ ದೇವರು ಅಂದವರು. ಅದು ಹುಲ್ಲು, ಇದು ಹಗ್ಗ. ಆ ಹುಲ್ಲನ್ನು ದೇವ್ರು ಯಾಕಂತೀರಿ ಅಂದರೆ ನಿಮ್ಗೆ ಗೊತ್ತಿಲ್ಲದ ಆ ಪ್ರಜ್ಞೆ ನಿಮ್ಮಲ್ಲಿ ಮೊಳತಿಲ್ಲ ಅಂಥೇಳಿ. ಹಿಂಡಲೇಕೋ ತೊಳೆಯಲೇಕೋ, ಅದನ್ನು ಹಿಂಡಿ ತೊಳೆದು ಆಮೇಲೆ ಮೂಗು ಹಿಡಿದು ಮುಳುಗಿ 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 ಮೂಗು ಹಿಡಿಯಲೇಕೋ. ಸಂಧ್ಯಾವಂದನ ಮಾಡೋದನ್ನು ಇಲ್ಲಿ ವೈದಿಕರು ಬ್ರಾಹ್ಮಣರು ಸಂಧ್ಯಾವಂದನೆ ಮಾಡೋದನ್ನು ಟೀಕಿಸ್ತಾ ಇದ್ದಾನೆ. ಬ್ರಾಹ್ಮಣರು ಹೋಗಿ ನೀರೊಳಗೆ ಮುಳುಗಿ ಮುಳುಗಿ 7 ಸರ್ತಿ ಮುಳುಗಿ 2 ಸರ್ತಿ ಮುಳುಗಿ ಏನೇನೋ ನಿಯಮಗಳಿವೆ. ಮುಳುಗಿ ಅದನ್ನು ತಿಕ್ಕಿ 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 ತೊಳೆದು ಅದನ್ನು ಎಡಕೈಯಾಗಿ ಹಿಡಿದು ಈ ಕಡೆ ಸೂರ್ಯನ ಹತ್ರ ನಿಂತು ಓಂ 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 ಬುರ್ವಸ್ವ ಭರ್ಗೋ ದೇವಸ್ಯ ಧೀಮೈ. ಸೊ ಇವೇ ಅಲ್ಲ. ಹಿಂಡಲೇಕೋ ತೊಳೆಯಲೇಕೋ. ಯಾಕೆ? ಅವುಗಳ ಅಂಥದ್ದನ್ನೆಲ್ಲ ಮಾಡೋದ್ರ ಮೂಲಕ ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಬೋಧಿಸ್ತಾರೆ ಅವರು. ಯಾವ ಸ್ವರ್ಗ? ಎಲ್ಲಿದೆ ಸ್ವರ್ಗ? ಕೂಡಲ ಸಂಗನ ಶರಣರಲ್ಲಿ ನಿಜವಾದ ಮುಕ್ತಿಗೆ ಯೋಗ್ಯನಾಗಿರ್ತಕ್ಕಂಥ ಡೋಹರ ಕಕ್ಕಯ್ಯ ಯಾವ ನದಿಯಲ್ಲೂ ಮೀಲಿಲ್ಲ, ಎಲ್ಲಿಯೂ ಕೂಡ ಮೂಗು ಹಿಡ್ಕೊಂಡು ಮುಳುಗಿ ಹಾಕಲಿಲ್ಲ. ಕಕ್ಕಯ್ಯನಕ್ಕಿಂತ ಶ್ರೇಷ್ಠರಂತೂ ನೀವು ಅಲ್ಲೇ ಅಲ್ಲ. ಕಕ್ಕಯ್ಯನ ಆವತೊರೆಯಲ್ಲಿ ಮಿಂದ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಕಕ್ಕಯ್ಯ ಡೋಹರ ಕಕ್ಕಯ್ಯ. ಅಂತ್ಯಜ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯಲ್ಲಿ ಯಾರನ್ನು ಅತ್ಯಂತ ಕೆಳಕುಲ ಅಂತ ಕರೀತೋ, ಯಾರನ್ನು ಅತ್ಯಂತ ಪಾಪಿಷ್ಟ್ರು ಅಂಥೇಳಿ ನಂಬಿಸಿದ್ರು, ಬಿತ್ತಿದ್ರು, ಅಸ್ತಿತ್ವಗೊಳಿಸಿದ್ರು, ಅದನ್ನು ಬಸವ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿ ವೈದಿಕರಿಗೆ ಹೇಳ್ತಾನೆ, ಡೋಹರ ಕಕ್ಕಯ್ಯನ ಎಡಪಾದದ ಉಂಗುಷ್ಟಕ್ಕೆ ಸಮಬಾರದ ನೀವು. ನೋಡಿ ಆತ ಹೇಳಿದ್ದು, ಡೋಹರ ಕಕ್ಕಯ್ಯನ ಎಡಪಾದದ ಉಂಗುಷ್ಟಕ್ಕೆ ಸಮಬಾರದ ವೈದಿಕರು ನೀವು ಕೈಯಲ್ಲಿ ಹುಲ್ಲು ಹಿಡಿದುಬಿಟ್ರೆ, ಕೊರಳಲ್ಲಿ ನೇಣು ಹಾಕೊಂಡ್ಬಿಟ್ರೆ ಮುಕ್ತಿಗಾರರಾಗ್ತೀರಾ? ದೇವರ ಸಮೀಪ ಆಗ್ತೀರಾ ಅಥವಾ ಸ್ವತಃ ದೇವರಾಗ್ತೀರಾ? ವೇದಗಳಲ್ಲಿ ಹಾಗೆ ನಮ್ಮ ವೈದಿಕ ಸಾಹಿತ್ಯದಲ್ಲಿ ಹಾಗೆ ಹೇಳ್ಕೊಂಡು ಬರಲಾಗಿತ್ತು. ಅವರು ಭೂಸುರರು, ಭೂಮಿಯ ಮೇಲಿನ ದೇವರುಗಳು. ದ್ವಿಜ ಅಂದರೆ ದೇವರುಗಳು. ಯಾಕಂದರೆ 2 ಸರ್ತಿ ಅವರು ಜನ್ಮ ಆಗ್ತದಂತೆ. ಒಂದು ತಾಯಿ ಗರ್ಭದಿಂದ, ಇನ್ನೊಮ್ಮೆ ಅವರು ಉಪನಯನ ಸಂಸ್ಕಾರ ಮಾಡಿಕೊಳ್ಳುವಾಗ 8ನೇ ವಯಸ್ಸಿಗೆ ಯಾವಾಗ ಉಪನಯನ ಸಂಸ್ಕಾರ ಮಾಡುವಾಗ ಇನ್ನೊಮ್ಮೆ ಅವರಿಗೆ ಅಧ್ಯಾತ್ಮದ ಜನನ ಆಗ್ತದೆ ಅಂತೇಳಿ. ಅಧ್ಯಾತ್ಮ ಜನನ ಆಗಿದ್ರೆ ಮತ್ತು ಈ ಉಪನಯನ ಸಂಸ್ಕಾರ ಯಾರಿಗುಂಟು? ಕೇವಲ ಹುಟ್ಟಿನಿಂದ ಬ್ರಾಹ್ಮಣರಾದವರಿಗೆ ಮಾತ್ರ. ಉಳಿದವರೆಲ್ಲ ಪಾಪಿಷ್ಟ್ರು. ಅವರಿಗೆ ಬ್ರಹ್ಮವಿದ್ಯೆಗೆ ಅರ್ಹರಲ್ಲ, ವೇದಾಗಮಗಳ ಓದುವುದಕ್ಕೆ ಅರ್ಹರಲ್ಲ. ಅವರು ಪಾಪಿಷ್ಠರು, ದುರಾತ್ಮರರು, ಹೀನರು. ಎಷ್ಟೆಲ್ಲ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದಿದ್ದಾರೆ ಅನ್ನೋದನ್ನು ವೈದಿಕ ಸಾಹಿತ್ಯ ತೆಗೆದು ನೀವು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಇದು ಅಂಥೇಳಿ. ಅಂಥದ್ದನ್ನೆಲ್ಲ ಗಮನಿಸಿರ್ತಕ್ಕಂಥ ಬಸವಾದಿ ಶರಣರು, ಬಸವಣ್ಣನವರು ಭಾಳ ಸ್ಪಷ್ಟವಾಗಿ ಈ ಮಾತನ್ನು ಹೇಳ್ತಾರೆ. ನಿಮಗೆ ನಿಜವಾದ ಜೀವ ಜಗತ್ತಿನ ವಾಸ್ತವಿಕತೆ ನಿಮಗೆ ಅರ್ಥ ಆಗಿಲ್ಲ. ಈ ಪ್ರಪಂಚದ ಆತ್ಯಂತಿಕ ಜ್ಞಾನ ನಿಮಗೆ ಬಳಿ ಸಾರಿಲ್ಲ. ಆ ಕಾರಣಕ್ಕಾಗಿ ನೀವು ಅನೇಕ ಭ್ರಮೆಗಳಲ್ಲಿ ಸ್ವತಃ ಬಿದ್ದೀರಿ ಮತ್ತು ಜನರನ್ನು ಕೂಡ ಆ ಭ್ರಮೆಯಲ್ಲಿ ಕೆಡುತ್ತಾ ಇದ್ದೀರಿ. ಜನರು ಕೂಡ ಅಂದ್ಕೊಂಡರೆ ನಾನು ಪಾಪ ಮಾಡೀನಿ, ಆದ್ದರಿಂದ ಕೆಳಜಾತಿಯಲ್ಲಿ ಹುಟ್ಟೀನಿ. ಇವತ್ತಿಗೂ ಕೂಡ ಈ ದೇಶದ ಬಹುಸಂಖ್ಯಾತ ಮಹಿಳೆಯರಿಗೆ ಕೇಳ್ರಿ, ಹೆಣ್ಣಾಗಿ ಹುಟ್ಟಿವಲ್ರಿ, ಕರ್ಮದಲ್ಲ ನಮ್ಮದು ಅಂದರೆ ಹೆಣ್ಣಾಗಿ ಹುಟ್ಟಿದ್ದೇ ಒಂದು ಪಾಪ ಅಂತ ತಿಳ್ಕೊಳ್ಳುವಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳ ಬದುಕನ್ನು ನಿಕೃಷ್ಟಗೊಳಿಸಿದೆ ಈ ವ್ಯವಸ್ಥೆ. ಹಾಗೆ ಅಂತ್ಯಜ ಇವತ್ತಿಗೂ ಅನೇಕ ಹಳ್ಳಿಗಳಲ್ಲಿ ಹೋಗಿ ನೀವು ಅಸ್ಪೃಶ್ಯರಿಗೆ, ಅಂತ್ಯಜರಿಗೆ ನೀವು ಬನ್ನಿ, ದೇವಸ್ಥಾನದ ಒಳಗಡೆ ಬನ್ನಿ ಅಂದರೆ ಅನೇಕರು ಇವತ್ತಿಗೂ ಕೂಡ ಛೇ ನಾವು ಮ್ಯಾಗ ಬರಲ್ರಿ, ಅದು ಪಾಪದ ಕೆಲಸ ರೀ ಅನ್ನುವಷ್ಟು ಭಯ ಜಡ್ಡುಗಟ್ಟಿ ಬಿಟ್ಟಿದೆ ಅವರಲ್ಲಿ. ಕಲಿತಿರ್ತಕ್ಕಂಥ ವಿಚಾರವಾದಕ್ಕೆ ತೆರೆದುಕೊಂಡಿರ್ತಕ್ಕಂಥ ಚಳುವಳಿಗಳ ಮೂಲಕ, ಬಾಬಾ ಸಾಹೇಬರ ಚಳುವಳಿ, ಬುದ್ಧನ ಚಳುವಳಿ, ಬಸವಾದಿ ಶರಣರ ಚಳುವಳಿಯನ್ನು ಓದಿಕೊಂಡಿರ್ತಕ್ಕಂಥ ಯುವಕರು, ನವತರುಣರ ಪ್ರಶ್ನೆ ಬೇರೆ. ಆದರೆ ಹಿರಿಯರು, ವಯೋವೃದ್ಧರು, ಹೌದಲ್ಲ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರ ಒಳಗಡೆ
ಇವತ್ತಿಗೂ ಕೂಡ ಕೀಳರಿಮೆ ಭಾವ ಇದೆಯಲ್ಲ, ಆ ಕೀಳರಿಮೆ ಭಾವ ಬಿತ್ತಲಿಕ್ಕೆ ಈ ಜನಿವಾರ, ಈ ದರ್ಭೆ ಇವೆಲ್ಲವುಗಳು ಕೂಡ ಒಂದು ಆಕೃತಿಗಳಾಗಿ ಒದಗಿ ಬಂದಿದ್ದನ್ನು ಬಸವಣ್ಣ ಖಂಡಿಸ್ತಾರೆ. ಖಂಡಿಸ್ನೇ ಹೇಳಿದ್ರು, ನೀವು ಗಂಗೆಯಲ್ಲಿ ಮಿಂದಾಕ್ಷಣ ಪವಿತ್ರ ಆಗೋದಿಲ್ಲ, ಡೋಹರ ಕಕ್ಕಯ್ಯ ಯಾವ ಗಂಗೆಯಲ್ಲೂ ಮಿಂಗಲಿಲ್ಲ, ಯಾವ ಜನಿವಾರ ಹಾಕಲಿಲ್ಲ, ಯಾವ ದರ್ಬೆ ಹಿಡಿಲಿಲ್ಲ, ನೀವು ಡೋಹರ ಕಕ್ಕಯ್ಯನ ಸಮ ಆಗಲಾರಿರಿ. ಡೋಹರ ಕಕ್ಕಯ್ಯ ಒಬ್ಬ ಕಾಯಕ ಜೀವಿ, ಕಾಯಕವೇ ಎಲ್ಲಕ್ಕಿಂತ ಶ್ರೇಷ್ಠವಾದ ಪೂಜೆ ಅನ್ನೋದು ಶರಣ ತತ್ವ.